ಆನ್ಲೈನ್ನಲ್ಲಿ ಹಣ ಗಳಿಸ್ಬೇಕು ಅಂತ ಇದೆಯಾ? ಹಾಗಿದ್ರೆ ಈ ಯೋಚನೆ ಇರೋದು ಒಬ್ರಿಗೇ ಅಲ್ಲ. ಆದ್ರೆ ಎಷ್ಟೊಂದು ಆಯ್ಕೆಗಳಿವೆ, ಎಲ್ಲಿಂದ ಶುರು ಮಾಡೋದು ಅಂತ ಕನ್ಫ್ಯೂಷನ್ ಆಗತ್ತೆ ಅಲ್ವಾ? ಚಿಂತೆ ಬೇಡ. ಇವತ್ತು ನಾವು ಈ ಡಿಜಿಟಲ್ ದುನಿಯಾದಲ್ಲಿ ಹಣ ಗಳಿಸಕ್ಕೆ ಸರಿಯಾದ ದಾರಿ ಯಾವುದು, ನಮ್ಮ ಫೈನಾನ್ಷಿಯಲ್ ಫ್ರೀಡಮ್ ಕಡೆಗೆ ಹೇಗೆ ಹೆಜ್ಜೆ ಇಡೋದು ಅಂತ ನೋಡೋಣ ಬನ್ನಿ. ಈ ನಂಬರ್ ನೋಡಿ ಒಮ್ಮೆ, $318 ಬಿಲಿಯನ್. ಅಬ್ಬಾ, ಇದು ಬರೀ ಆನ್ಲೈನ್ ಟ್ಯೂಟೋರಿಂಗ್ ಮಾರ್ಕೆಟ್ನ ನಿರೀಕ್ಷಿತ ಬೆಳವಣಿಗೆ ಅಷ್ಟೇ. ಅಷ್ಟು ದೊಡ್ಡ ಕೇಕಲ್ಲಿ ಒಂದು ಸಣ್ಣ ಪೀಸ್ ಸಿಕ್ಕಿದ್ರೂ ಸಾಕು ಅಲ್ವಾ? ಇದು ಕೇವಲ ನಂಬರ್ಗಳ ಕಥೆ ಅಲ್ಲ, ಇದೊಂದು ದೊಡ್ಡ ಬದಲಾವಣೆಯ ಅಲೆ. ಸ್ವಂತ ಬಾಸ್ ಆಗಿ ತಮಗಿಷ್ಟ ಬಂದ ಹಾಗೆ ಕೆಲಸ ಮಾಡಿ ಮನಸ್ಸಿಗೆ ಖುಷಿ ಕೊಡುವ ಕೆಲಸದಿಂದಲೇ ದುಡಿಯೋ ಅವಕಾಶ ಕೊಡುವ ಒಂದು ದೊಡ್ಡ ಬದಲಾವಣೆ ಇದು. ಮತ್ತೆ ಕೇಳಿ, ಇದು ಬರೀ ಟ್ಯೂಟರ್ಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಯಾವ ಸ್ಕಿಲ್ ಇದ್ರೂ ಸರಿ, ಬರೆಯೋದು, ಡಿಸೈನ್ ಮಾಡೋದು, ಮ್ಯೂಸಿಕ್, ಅಷ್ಟೇ ಯಾಕೆ ಗೇಮಿಂಗ್ ಕೂಡ, ಅದಕ್ಕೂ ದುಡ್ಡು ಕೊಡೋಕೆ ಜನ ರೆಡಿ ಇದ್ದಾರೆ. ಇಲ್ಲಿರೋ ಸಾಧ್ಯತೆಗಳಿಗೆ ಕೊನೇ ಇಲ್ಲ. ಹಾಗಾದ್ರೆ ಈ ಡಿಜಿಟಲ್ ಜಗತ್ನಲ್ಲಿ ಸರಿಯಾದ ದಾರಿಯನ್ನ ಕಂಡುಹಿಡಿಯೋದು ಹೇಗೆ? ಬನ್ನಿ ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಯಾವ ದಾರಿ ಆಯ್ಕೆ ಮಾಡಬೇಕು, ದಾರಿಯಲ್ಲಿರೋ ಅಡೆತಡೆಗಳನ್ನ ಹೇಗೆ ದಾಟಬೇಕು, ಮತ್ತೆ ಕೊನೆಗೆ ನಮ್ಮ ಹಣಕಾಸಿನ ಗುರಿಗಳನ್ನ ಹೇಗೆ ಮುಟ್ಟಬೇಕು ಅಂತ ನೋಡೋಣ. ಸರಿ, ನೇರವಾಗಿ ವಿಷಯಕ್ಕೆ ಬರೋಣ. ಆನ್ಲೈನ್ನಲ್ಲಿ ಹಣ ಮಾಗಕ್ಕೆ ಹೊರಟಾಗ ಪ್ರತಿಯೊಬ್ಬರೂ ಒಂದು ಮೂಲಭೂತ ಪ್ರಶ್ನೆಗೆ ಉತ್ತರ ಕಂಡ್ಕೋಬೇಕು. ಅದೇನಂದ್ರೆ, ಒಬ್ಬ ಉದ್ಯಮಿಯಾಗಬೇಕಾ ಅಥವಾ ತಕ್ಷಣಕ್ಕೆ ಹಣ ಗಳಿಸ್ಬೇಕಾ? ಈ ಎರಡೂ ದಾರಿಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಯಾವುದು ಸರಿ ಅನ್ನೋದನ್ನ ನೋಡೋಣ. ಇದನ್ನ ಹೀಗೆ ಯೋಚನೆ ಮಾಡಬಹುದು. ಒಂದು ಕಡೆ ಮ್ಯಾರಥಾನ್ ಓಡೋರಿರ್ತಾರೆ, ತಾಳ್ಮೆ, ನಿರಂತರ ಪ್ರಯತ್ನ ಮತ್ತೆ ಒಂದು ದೊಡ್ಡ ಗುರಿಟ್ಕೊಂಡು ಓಡೋರು. ಇನ್ನೊಂದು ಕಡೆ ಸ್ಪ್ರಿಂಟರ್ಗಳು, ವೇಗ, ಚುರುಕುತನ ಮತ್ತೆ ತಕ್ಷಣದ ರಿಸಲ್ಟ್ ಬೇಕು ಅನ್ನೋರು. ಈ ಎರಡರಲ್ಲಿ ಯಾವ ಮನಸ್ಥಿತಿ ಇದೆ ಅನ್ನೋದ್ರ ಮೇಲೆ ಮುಂದಿನ ದಾರಿ ನಿಂತಿದೆ. ಸರಿ, ಬಿಸ್ನೆಸ್ ಕಟ್ಟೋದು ಅಂದ್ರೆ ಏನು? ಅಂದ್ರೆ ನಾವಿಲ್ದಿದ್ರೂ ನಮ್ಗೋಸ್ಕರ ದುಡಿಯೋ ಒಂದು ಸಿಸ್ಟಮ್ ಅನ್ನ ಕಟ್ಟೋದು. ನಿದ್ದೆ ಮಾಡುವಾಗ್ಲೂ ದುಡ್ಡು ಬರ್ತಾ ಇರಬೇಕು, ಅದಲ್ವಾ ನಿಜವಾದ ಫಿನಾನ್ಷಿಯಲ್ ಫ್ರೀಡಮ್ ಅಂದ್ರೆ? ಇಲ್ಲಿರೋದು ಬರೀ ಐಡಿಯಾಗಳಲ್ಲ, ಇವೆಲ್ಲ ಒಂದೊಂದು ಅವಕಾಶ. ಸ್ವಂತ ಬಾಸ್ ಆಗೋಕೆ, ಆದಾಯವನ್ನ ತಾವೇ ಕಂಟ್ರೋಲ್ ಮಾಡೋಕೆ ಮತ್ತು ನಿಜವಾಗ್ಲೂ ಇಷ್ಟಪಟ್ಟು ಕೆಲಸ ಮಾಡೋಕೆ ಸಿಕ್ಕಿರೋ ಅವಕಾಶಗಳು. ಇದು ರಾಕೆಟ್ ಸೈನ್ಸ್ ಏನೂ ಅಲ್ಲ ನೋಡಿ, ತುಂಬ ಸಿಂಪಲ್. 1, ಇಷ್ಟ ಇರೋ ವಿಷಯವನ್ನ ಕಂಡುಹಿಡಿಯೋದು. 2, ಅದಕ್ಕೆ ಬೇಕಾದ ಒಂದು ಸ್ಕಿಲ್ ಕಲಿಯೋದು. 3, ಒಬ್ಬ ಮೊದಲ ಕ್ಲೈಂಟನ್ನು ಪಡ್ಕೊಳ್ಳೋದು. 4, ಆಮೇಲೆ ಅದನ್ನೇ ಮತ್ತೆ ಮತ್ತೆ ಮಾಡೋ ಒಂದು ಸಿಸ್ಟಮ್ ರೆಡಿ ಮಾಡೋದು. ಅಷ್ಟೇ. ಎಲ್ಲದರಲ್ಲೂ ಸ್ವಲ್ಪ ಸ್ವಲ್ಪ ಗೊತ್ತಿರೋ ಜನರಲಿಸ್ಟ್ ಆಗೋದು ಬೇಡ. ಬದಲಿಗೆ ಒಂದೇ ಒಂದು ವಿಷಯದಲ್ಲಿ ಎಕ್ಸ್ಪರ್ಟ್ ಆಗಬೇಕು. ಒಬ್ರು ಸ್ಪೆಷಲಿಸ್ಟ್ ಆದಾಗ ಅವ್ರನ್ನ ಹುಡ್ಕೊಂಡು ಬರ್ತಾರೆ. ಆಗ ಪ್ರೀಮಿಯಂ ಬೆಲೆ ಕೇಳ್ಬೋದು. ನಿಜವಾದ ಹಣ ಇರೋದೇ ಅಲ್ಲಿ. ಹೌದು, ಇದಕ್ಕೆ ಟೈಮ್ ಹಿಡಿಯುತ್ತೆ, ಒಪ್ಕೊಳ್ಳೋಣ. ಆದರೆ ಕೊನೆಗೆ ಸಿಗೋ ಫಲಿತಾಂಶ ಇದೆಯಲ್ಲ, ಅದು ಖಂಡಿತವಾಗಿಯೂ ಯೋಗ್ಯ. ಪ್ರತಿ ತಿಂಗಳ ಪ್ರಯತ್ನವೂ ದೊಡ್ಡದಾದ ಶಾಶ್ವತವಾದದ್ದನ್ನ ಕಟ್ಟೋಕೆ ಹಾಕೋ ಬಂಡವಾಳ. ಆ ಮೊದಲ ಕ್ಲೈಂಟ್ ಸಿಕ್ಕಾಗೋ ಖುಷಿ ಇದೆಯಲ್ಲ, ಆ ಅನುಭವಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಸರಿ, ಮ್ಯಾರಥಾನ್ ಓಡೋಕೆ ಸಿದ್ಧತೆ ಇಲ್ಲ ಅಥವಾ ಸಮಯ ಇಲ್ಲ ಅನ್ಸಿದ್ರೆ ಪರವಾಗಿಲ್ಲ. ಕೆಲವೊನ್ನೇ ನಮಗೆ ಬೇಕಾಗಿರೋದು ಒಂದು ಚಿಕ್ಕ ಸ್ಪ್ರಿಂಟ್ ಅಷ್ಟೇ. ಬನ್ನಿ ಹಾಗಿದ್ರೆ ಕೆಲವೇ ಗಂಟೆಗಳಲ್ಲಿ ಸ್ವಲ್ಪ ಹಣ ಮಾಡೋದು ಹೇಗೆ ಅಂತ ನೋಡೋಣ. ಹೀಗೆ ಕಲ್ಪನೆ ಮಾಡ್ಕೊಳ್ಳಿ, ಈಗ ಸೋಫಾ ಮೇಲೆ ಕೂತಿದ್ದೀರಿ ಅನ್ಕೊಳ್ಳಿ. 1 ಗಂಟೆ ಕಳೆಯೋದ್ರೊಳಗೆ ಪೇಪಾಲ್ ಅಕೌಂಟ್ಗೆ ದುಡ್ಡು ಬಂದಿರುತ್ತೆ. ಯಾವುದೇ ಕಂಡೀಷನ್ಸ್ ಇಲ್ಲ, ಯಾವುದೇ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಇಲ್ಲ, ಬರೀ ಫಾಸ್ಟ್ ಈಸಿ ಕ್ಯಾಶ್. ಹಾಗಾದ್ರೆ ಇವುಗಳಲ್ಲಿ ಯಾವುದನ್ನ ಆಯ್ಕೆ ಮಾಡೋದು? ಎಲ್ಲವೂ ಅವಶ್ಯಕತೆ ಮೇಲೆ ನಿಂತಿದೆ. ತಕ್ಷಣಕ್ಕೆ ಹಣ ಬೇಕಾ? ಯೂಸರ್ ಟೆಸ್ಟಿಂಗ್ ಪ್ರಯತ್ನ ಪಡ್ಬೋದು. ಸ್ವಲ್ಪ ಕಾಯೋಕ್ ರೆಡಿ ಇದ್ರೆ ಪ್ಲೇ ಟೆಸ್ಟ್ ಕ್ಲೌಡ್ ಒಂದು ಒಳ್ಳೆ ಆಯ್ಕೆ. ಇಲ್ಲ ಸುಮ್ಮನೆ ಸ್ವಲ್ಪ ಪಾಕೆಟ್ ಮನಿ ಬೇಕು ಅಂದ್ರೆ ಸ್ವ್ಯಾಗ್ ಬಗ್ ಸಹಾಯಕ್ಕೆ ಬರುತ್ತೆ. ಇಲ್ಲಿ ಒಂದು ಪ್ರೋ ಟಿಪ್ ಕೇಳಿ. ಮೊದಲೇ ಪೇಪಾಲ್ ಅಕೌಂಟ್ ವೆರಿಫೈ ಮಾಡಿಸಿ ಇಟ್ಕೊಳ್ಳಿ. ದುಡ್ಡು ಬರೋವರೆಗೂ ಕಾಯೋದು ಬೇಡ. ಮೊದಲೇ ಸಿದ್ಧರಾಗಿದ್ರೆ ಅವಕಾಶ ಬಂದಾಗ ತಕ್ಷಣ ಅದನ್ನ ಬಳಸ್ಕೊಳ್ಬೋದು. ಸರಿ, ಈಗ 2 ದಾರಿಗಳನ್ನು ನೋಡಿದಾಯ್ತು. ಈಗ ನಿರ್ಧಾರ ಮಾಡಬೇಕಾದ ಸಮಯ. ಯಾವ ದಾರಿಯನ್ನ ಆರಿಸೋದು? ಬನ್ನಿ ಇದನ್ನ ಇನ್ನಷ್ಟು ಕ್ಲಿಯರ್ ಮಾಡ್ಕೊಳ್ಳೋಣ. ನಿಜವಾಗಿಯೂ ಏನ್ ಬೇಕು ಅನ್ನೋದನ್ನ ಮೊದಲು ಯೋಚಿಸ್ಬೇಕು. ಒಂದು ದೊಡ್ಡ ಆಸ್ತಿಯನ್ನ, ಒಂದು ಪರಂಪರೆಯನ್ನ ಕಟ್ಟಬೇಕಾ ಅಥವಾ ಸದ್ಯಕ್ಕೆ ಬಿಲ್ಗಳನ್ನ ಕಟ್ಟಿ ಜೀವನವನ್ನ ಎಂಜಾಯ್ ಮಾಡಿದ್ರೆ ಸಾಕಾ? ಇದರಲ್ಲಿ ಸರಿ ತಪ್ಪು ಅಂತ ಏನೂ ಇಲ್ಲ. ಪ್ರತಿಯೊಬ್ಬರ ಆದ್ಯತೆ ಬೇರೆ ಇರುತ್ತೆ. ಅವ್ರಿಗೆ ಯಾವುದು ಸರಿ ಅನಿಸುತ್ತೋ ಅದೇ ಮುಖ್ಯ. ಹಾಗಾದ್ರೆ ಇದು ನಿಧಾನವಾಗಿ ಮತ್ತು ಸ್ಥಿರವಾಗಿ ಗೆಲ್ಲೋ ಆಟ ವರ್ಸಸ್ ವೇಗವಾಗಿ ಗುರಿ ಮುಟ್ಟೋ ರೇಸ್. ಎರಡರಲ್ಲೂ ಅದರದ್ದೇ ಆದ ಪ್ಲಸ್ ಮೈನಸ್ ಪಾಯಿಂಟ್ಸ್ ಇವೆ. ಪ್ರಶ್ನೆ ಇಷ್ಟೇ, ಯಾವ ರೀತಿಯ ಓಟಕ್ಕೆ ಸಿದ್ಧರಾಗಿದ್ದೀರಿ ಅನ್ನೋದು. ಇದೊಂದು ರೀತಿ ಪರ್ಸನಲ್ ಚೆಕ್ಲಿಸ್ಟ್ ಇದ್ದಾಗೆ. ಇದನ್ನ ಬಳಸ್ಕೊಂಡು ಒಂದು ನಿರ್ಧಾರಕ್ಕೆ ಬರಬಹುದು, ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಇದನ್ನ ಬಳಸಿ ಕೆಲಸ ಶುರು ಮಾಡಬಹುದು. ಹಾಗಾದ್ರೆ ಇನ್ನೇಕೆ ತಡ? ನಮ್ಮ ಆರ್ಥಿಕ ಭವಿಷ್ಯದ ಕಡೆಗಿನ ಪಯಣ ಇವತ್ತೇ ಶುರುವಾಗಲಿ.
ಒಂದು ಹೆಜ್ಜೆ ಮುಂದಿಡಿ. ಅದು ಎಷ್ಟೇ ಸಣ್ಣ ಹೆಜ್ಜೆ ಆಗಿದ್ರೂ ಪರವಾಗಿಲ್ಲ. ಈ ಡಿಜಿಟಲ್ ಜಗತ್ತು ಎಲ್ರಿಗೂ ತೆರೆದಿದೆ. ಹೋಗಿ ಅವಕಾಶವನ್ನ ಬಳಸ್ಕೊಳ್ಳಿ